ಬಿಜೆಪಿಯ ಸುದ್ದಿ ಇದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಕಡ್ಡಿ ಮುರಿದಷ್ಟು ಸ್ಪಷ್ಟವಾಗಿ ಹೇಳಿದರೂ ಟ್ವೀಟ್ ಕೂಡ ಮಾಡಿದ್ರು. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತಾ ಅನ್ನುವ ಪ್ರಶ್ನೆ. ವಿಜಯೇಂದ್ರ ಅವರು ಆ ಪ್ರಶ್ನೆಗೆ ಸ್ಪಷ್ಟ ಉತ್ತರವನ್ನು ಕೊಟ್ಟರು. ಸ್ಪಷ್ಟ ಉತ್ತರ, ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿ ಇದೆ ಅಂತ ಯಾರು ಹೇಳಿದ್ರು? ನಾನು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದೀನಿ, ಅದು ಹೈಕಮಾಂಡ್ಗೂ ಗೊತ್ತಿದೆ, ನನಗೂ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ನಿಮಗೂ ತೋರಿಸ್ತೇನೆ, ಒಂದು ದಿನವೂ ಖಾಲಿ ಕುಳಿತಿಲ್ಲ. ನಾನು ಕೆಲಸ ಮಾಡಿದ ರೀತಿ ಕಾರ್ಯಕರ್ತರಿಗೆ ಸಮಾಧಾನ ಇದೆ. ತಾವು ರಾಜ್ಯಾಧ್ಯಕ್ಷರಾಗಬೇಕು ಅಂತ ಹಿರಿಯರು ಅಪೇಕ್ಷೆ ಪಡ್ತಾ ಇರೋದು ತಪ್ಪಲ್ಲ. ಎಲ್ಲವನ್ನು ನೋಡಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಹೈಕಮಾಂಡ್ ನನಗೆ ಜವಾಬ್ದಾರಿ ಕೊಟ್ಟಿದ್ದು ಸಂಘಟನೆ ಮಾಡೋದಕ್ಕೆ, ಸಿಎಂ ಆಗೋದಕ್ಕಲ್ಲ. 1.25 ವರ್ಷ ರಾಜ್ಯಾಧ್ಯಕ್ಷ ಆಗಿದ್ದೀನಿ ಅಂತ. ಕರ್ನಾಟಕ ರಾಜ್ಯ ಬಿಜೆಪಿ ಅಧ್ಯಕ್ಷರ ಸ್ಥಾನ ಖಾಲಿದೆ ಅಂತ ಯಾರು ಹೇಳಿದ್ದಾರೆ? ನಾನಿವತ್ತು ರಾಜ್ಯದ ಅಧ್ಯಕ್ಷನಾಗಿ ಕಳೆದ 1.25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಸಂಘಟನೆಗೆ ಬಲಪಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ನನ್ನ ಕಾರ್ಯವೈಖರಿ ಬಗ್ಗೆ ಕಾರ್ಯಕರ್ತರಿಗೂ ಕೂಡ ತೃಪ್ತಿ ಇದೆ, ಪಕ್ಷದ ಹೈಕಮಾಂಡ್ಗೂ ಕೂಡ ತೃಪ್ತಿ ಇದೆ. ನಾನು ಹೇಳಿದೆನಲ್ಲ, ಖಾಲಿಲ್ಲ, ನಾನು ಕೆಲಸ ಮಾಡ್ತಾ ಇದ್ದೇನಲ್ಲ. ನನ್ನ ಹತ್ರ ಸರ್ಟಿಫಿಕೇಟ್ ಕೊಟ್ಟಿರೋದು ನಿಮಗೆ ತೋರಿಸ್ತೇನೆ. ಈಗ ಸದ್ಯಕ್ಕೆ ಬೇಡ ಸರ್ಟಿಫಿಕೇಟ್ ಬಗ್ಗೆ. ನಾನಿವತ್ತು ತಮ್ಮ ಮುಖೇನ ಒಂದು ಸ್ಪಷ್ಟಪಡಿಸ್ತೇನೆ. ನಮ್ಮ ಪಕ್ಷದ ವರಿಷ್ಠರು ನನ್ನನ್ನು ರಾಜ್ಯದ ಅಧ್ಯಕ್ಷನಾಗಿ ಮಾಡಿರ್ತಕ್ಕಂಥದ್ದು ಸಂಘಟನೆಗೆ ಬಲವನ್ನು ತುಂಬಬೇಕು ಅಂತೇಳಿ, ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಲ್ಲ. ಕರ್ನಾಟಕ ಈ ಮಧ್ಯೆ ಮಾಜಿ ಸಚಿವ ಶ್ರೀರಾಮುಲು ಉಳಿದ ಅವಧಿಗೆ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರರು ಮುಂದುವರಿಲಿ ಅಂತ ಇದ್ದಾರೆ. ನನಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ರೆ ನಿಭಾಯಿಸ್ತೀನಿ ಅಂತ ಹಿಂದೆ ಹೇಳಿದ್ದೆ. ಆ ಮಾತಿಗೆ ಈಗಲೂ ಬದ್ಧ. ಮುಂದಿನ 1.5 ವರ್ಷ ಅವರನ್ನೇ ಮುಂದುವರಿಸಲಿ. ಮಧ್ಯಂತರದಲ್ಲಿ ಅಧ್ಯಕ್ಷರ ಬದಲಾವಣೆ ನಮ್ಮಲ್ಲಿ ಆಗಿಲ್ಲ, ವಿಜಯೇಂದ್ರರನ್ನೇ ಮುಂದುವರಿಸೋದು ಒಳ್ಳೆಯದು ಅಂತ ಮಾಜಿ ಸಚಿವ ಶ್ರೀರಾಮುಲು. ಅವತ್ತಿನ ಸಂದರ್ಭದಲ್ಲಿ ನಮಗೆ ಅವತ್ತು ಅನಿವಾರ್ಯವಾದಂಥ ಪರಿಸ್ಥಿತಿಯಲ್ಲಿ ನಾವು ಹೇಳಿದ್ದೀವಿ. ಏನಂತ ಹೇಳಿದ್ದೀವಿ? ಅವತ್ತು ಆ ಸ್ಥಾನವನ್ನು ನಮಗೆ ಕೊಟ್ಟರೆ ಆ ಜವಾಬ್ದಾರಿ ನಿವಾರಿಸಿ ಅಂತೇಳಂಥ ಮಾತನ್ನು ನಾವು ಹೇಳಿದ್ದೀವಿ. ಅದರಿಂದ ನಾವೇನು ಅವತ್ತೇನು ಹಿಂದಕ್ಕೆ ಹೋಗಿಲ್ಲ, ಅದು ಮಾತು ಮೇಲೆ ನಾವು ಕೂಡ ಇದ್ದೀವಿ. ನಾವೇನು ಹೇಳ್ತೇವೆ, ಆಲ್ರೆಡಿ ಇವಾಗ ಅಧ್ಯಕ್ಷರಾಗಿ ಅವ್ರು ಇರೋ ಕಾರಣ ಆಲ್ರೆಡಿ ಅವರಿಗೆ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲವೊಂದು ನಿಯಮಗಳು ಇರ್ತಾವೆ. ನಿಯಮಗಳ ಪ್ರಕಾರ ನಾವೇನು ಕೇಳಿದ್ವಿ, ಅವರು ಆಲ್ರೆಡಿ 1.5 ವರ್ಷಗಳ ಕಾಲ ಆಗಿದ್ದಾರೆ. ಇನ್ನೂ 1.5 ವರ್ಷಗಳ ಕಾಲ ಅವ್ರಿಗೆ ಅವಕಾಶ ಕೊಟ್ಟರೆ 3 ವರ್ಷ ಅವಧಿ ಆಗ್ತದೆ. 3 ವರ್ಷ ಆದ ನಂತರ ಬೇರೆಯವ್ರಿಗೆ ಅವಕಾಶವನ್ನು ಮಾಡಿಕೊಟ್ರಿ, ಇಲ್ಲ ಅನ್ನೋಕೆ ಹೋಗಲ್ಲ. ಅದಕ್ಕೋಸ್ಕರವಾಗಿ ಇನ್ನೂ 1.5 ವರ್ಷ ಆಗಿರೋ ಕಾರಣ ಇನ್ನೂ 1.5 ವರ್ಷ ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ರಿ. ಮುಂದಕ್ಕೆ ಯಾರು ಮಾಡ್ತಾರೋ ಮಾಡ್ರಿ, ಸದ್ಯಕ್ಕಂತೂ ವಿಜೇಂದ್ರನ್ ಮುಂದುವರಿಸ್ರಿ ಅಂತ ನಾವು ಕೇಳಿದ್ವಿ. ಈಗ ಗೊತ್ತಿರೋ ಪ್ರಕಾರ ಈ ಪೊಲಿಟಿಕಲ್ ಸಿಸ್ಟಮ್ದಲ್ಲಿ ಯಾರನ್ನೇ ಆಗಲಿ ಒಬ್ಬ ಅಧ್ಯಕ್ಷನಾಗಿ ನೇಮಿಸಿದಂಥ ಮಧ್ಯಂತರದಲ್ಲಿ ಇಳಿಸಿದಂಥ ಉದಾಹರಣೆಗಳು ಯಾವೂ ಇಲ್ಲ. ಅಂದ್ರೆ ಎಲ್ಲಿ ಇವತ್ತು ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಕಡೆಗಳು ನ್ಯಾಷನಲ್ ಪಾರ್ಟೀಸ್ ಅದರದೇ ಆದಂಥ ಒಂದು ನಿಯಮಗಳು ಮಾಡಿಕೊಂಡಿರ್ತಾರೆ. 3 ವರ್ಷಗಳಾದ ನಂತರ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ತಾರೆ. ಮತ್ತೊಂದು ಕ್ವಿಕ್ ರಿಯಾಕ್ಷನ್ಗೆ ಪ್ರಶಾಂತ್ ಮತ್ತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಏನು ದಿಲ್ಲಿಯಿಂದ ಸುದ್ದಿ? ನಿನ್ನೆ ಬ್ಯಾಕ್ ಟು ಬ್ಯಾಕ್ 6 ರಾಜ್ಯಗಳಿಗೆ ಘೋಷಣೆ ಮಾಡಿದ್ರು. ಇಲ್ಲ, ಈಗ ಒಂದು ಅರ್ಧ ಗಂಟೆ ಮುಂಚೆ ಮಧ್ಯಪ್ರದೇಶದ ಅಧ್ಯಕ್ಷ ಸ್ಥಾನದ ಆಯ್ಕೆ ಕೂಡ ಆಯಿತು. ಎಸ್, ಒಬ್ಬರೇ ಇದ್ರು, ಅಂದರೆ ಅವಿರೋಧ. ಅದು ಅಲ್ಲ, ವಿರೋಧ ಆದರೂ ಕೂಡ ಅಧ್ಯಕ್ಷ ಸ್ಥಾನದ ಆಯ್ಕೆ ಅಂದರೆ ಅಲ್ಲಿನ ಚುನಾವಣಾ ಪ್ರಕ್ರಿಯೆ, ಧರ್ಮೇಂದ್ರ ಪ್ರಧಾನ್ ಹೋಗಿದ್ದರು ಭೋಪಾಲ್ಗೆ, ಆ ಹಸ್ತಾಂತರ ಪ್ರಕ್ರಿಯೆ ಕೂಡ ನಡೆದಿದೆ. ಕರ್ನಾಟಕದ್ದು ಈಗಿನವರೆಗೂ ಕೂಡ ಒಂದು ರೀತಿಯ ಪೆಂಡಿಂಗ್ ಅನ್ನುವ ರೀತಿಯಲ್ಲೇ ಇದೆ. ಯಾಕಂದರೆ ಶಿವರಾಜ್ ಸಿಂಗ್ ಚೌಹಾಣ್ ಇಲ್ಲಿ ಬಂದು ಚುನಾವಣಾಧಿಕಾರಿಯಾಗಿ ಅದೇನು ಪ್ರೊಸೆಸ್ ಆಗಬೇಕಲ್ವ, ಆ ಪ್ರೊಸೆಸ್ ಏನು ಎಲ್ಲೂ ಶೆಡ್ಯೂಲ್ಡ್ ಆದಂತೆ ಕಾಣ್ತಿಲ್ಲ. ಓಕೆ, ಹೀಗಾಗಿ ನನಗನ್ಸುತ್ತೆ ಈಗೇನು ರಾಮುಲು ಹೇಳಿದ್ರಲ್ವ, 1.5 ವರ್ಷದಿಂದ ಇದ್ದಾರೆ, ಇನ್ನೊಂದು 1.5 ವರ್ಷ ಮುಂದುವರಿತಾರೆ, ಆ ನಿರ್ಣಯಕ್ಕೆ ಏನಾದರೂ ಹೈಕಮಾಂಡ್ ಬಂದಿದೆಯಾ ಅಂತಕ್ಕಂಥದ್ದು ಅನ್ನಿಸ್ತಾ ಇದೆ. ಯಾಕಂದರೆ ನಾನು ಅನೇಕ ಕರ್ನಾಟಕದ ನಾಯಕರನ್ನು ಕೂಡ ಕೇಳಿದೆ, ಅವ್ರಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಕೇತಗಳನ್ನು ಹೈಕಮಾಂಡ್ ಕೊಟ್ಟಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದ್ರೆ ವಿಜೇಂದ್ರರನ್ನ ತೆಗೆದು ಇನ್ನೊಬ್ಬರನ್ನ ಮಾಡಿ ಮತ್ತೊಂದು ಬಿಕ್ಕಟ್ಟು, ಈ ಗೊಡವೆಗೆ ಹೋಗದೆ
ಇನ್ನೂ 1.5 ವರ್ಷ 2026ರವರೆಗೆ ಅವರೇ ಮುಂದುವರಿಯಲಿ ಅನ್ನುವ ತೀರ್ಮಾನಕ್ಕೆ ಏನಾದರೂ ಹೈಕಮಾಂಡ್ ಬಂದಿದೆಯಾ ಅಂತ ಅಲ್ಲ, ಅಂಥ ತೀರ್ಮಾನ ಆದ್ರೆ ಅವ್ರು ಬರಬೇಕಾಗಿಲ್ಲ, ಏನು ಮಾಡಲೇಬೇಕಾಗಿಲ್ಲ. ಏನೂ ಮಾಡಬೇಕಾಗಿಲ್ಲ. ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಹೀಲ್ ಕಂಟಿನ್ಯೂ. ಯಾಕಂದರೆ ಮತ್ತೊಂದು ಸಲ ಮಾಡಿದರೆ ಅವ್ರು 3 ವರ್ಷ ಇರ್ತಾರೆ. ಹೌದು. ಅದು ಹೈಕಮಾಂಡ್ ಆ ಒಂದು ಗೊಡವೆಗೂ ಕೂಡ ಹೋಗದೆ ಬದಲಿಸುವ ಪ್ರಯತ್ನವನ್ನು ಕೂಡ ಮಾಡದೆ ಈಗೇನಿದೆ ಅದನ್ನು ಸ್ಟೇಟಸ್ಕೋ ಮುಂದುವರಿಸ್ಕೊಂಡು ಹೋಗಲಿ ಅಂತಕ್ಕಂಥ ತೀರ್ಮಾನಕ್ಕೂ ಕೂಡ ಬಂದಿದೆ ಅನ್ನೋದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಅನ್ಸ್ತದೆ. ಅದರ್ವೈಸ್ ಉತ್ತರಾಖಂಡ್, ಪುದುಚೇರಿ, ಮಧ್ಯಪ್ರದೇಶ, ತೆಲಂಗಾಣ, ಆಂಧ್ರ ಪ್ರದೇಶ ಎಲ್ಲವನ್ನ ಮಾಡಿ ಕರ್ನಾಟಕ ಪೆಂಡಿಂಗ್ ಇಡ್ತಕ್ಕಂಥ ಕಾರಣವೇ ಇರಲಿಲ್ಲ. ಕಾರಣ ಏನಿದೆ? ಕರೆಕ್ಟ್. ಹೀಗಾಗಿ ಆ ರೀತಿಯ ಸಂಕೇತಗಳು ಹೈಕಮಾಂಡ್ ನಿರ್ಣಯದಿಂದ ಸಿಗ್ತಾ ಇವೆ ಅಂತ ಅನ್ಸುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.